ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಲೆಮನ್ ಕುಕ್ಕೀಸ್ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಓವನ್ ಇಲ್ಲದೇ ನಾವು ಮಾಡ್ಬೋದು ಮನೆಯಲ್ಲಿ. ಓವನ್ ಇಲ್ಲ ಅಂದಿದ್ದ ಕೂಡಲೇ ನೀವು ಅಂದ್ಕೊಬೋದು ಆಯಿಲ್ ಫ್ರೈ ಮಾಡೋದು ಅಂತ. ಇದು ಆಯಿಲ್ ಫ್ರೈ ಮಾಡ್ತಿಲ್ಲ ನಾನು. ಹೇಗೆ ಮಾಡ್ತೀನಿ ಅಂತ ಫುಲ್ ವೀಡಿಯೋನ ನೋಡಿ. ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಕೂಡ ಮನೇಲೇ ಕುಕ್ಕೀಸ್ನ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಲೆಮನ್ ಕುಕ್ಕೀಸ್ ಅಂತ ಅಲ್ಲ, ನಾವು ಯಾವುದೇ ಕುಕ್ಕೀಸ್ ಮಾಡ್ಕೊಬೇಕಾದ್ರೂ ಈ ಥರ ಮಾಡಿಕೊಂಡ್ರೆ ಓವನ್ ಇಲ್ಲದೆ ಮನೇಲೇ ನಾವು ಆರಾಮಾಗಿ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಓವನ್ ಬೇಕು ಅಂತಲೇ ಏನೂ ಇಲ್ಲ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕುಕ್ಕೀಸ್ನ ಮಾಡಿ ಇಟ್ಟರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಓವನಲ್ಲಿ ಹೆಂಗೆ ಮಾಡ್ತೀವೋ ಸೇಮ್ ಅದೇ ರೀತಿ ಬರುತ್ತೆ. ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲಿಗೆ ಇವಾಗ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮೆಷರ್ಮೆಂಟಿಗೆ ಒಂದು ಕಪ್ ಇಟ್ಕೊಂಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಅದರಲ್ಲಿ ಒಂದು ಕಪ್ಗಿನ್ನ ಸ್ವಲ್ಪ ಕಮ್ಮಿ ತೊಗೊಬೇಕು. ನಿಮ್ಗೆ ಏನಾದರೂ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಇಲ್ಲ ಸಕ್ಕರೆ ಪರ್ಫೆಕ್ಟಾಗಿ ಬೇಕು ಅಂತ ಹೇಳಿದ್ರೆ ಒಂದು ಕಪ್ಗಿನ್ನ 1 ಸ್ಪೂನ್ 2 ಸ್ಪೂನ್ ಕಮ್ಮಿ ಇರಲಿ. ಇವಾಗ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇವಾಗ ಲೆಮನ್ನ ತುರ್ಕೊಬೇಕು. ಮೇಲೆ ಲೆಮನ್ ಸಿಪ್ಪೆ ಇರುತ್ತಲ್ಲ ಅದನ್ನು ತುರ್ಕೊಬೇಕಾಗುತ್ತೆ. ಒಂದ್ರದ್ದು ಫುಲ್ಲು ನಾನು ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ನೀವು ಹಾಗೆ ತುರ್ಕೊಬೋದು, ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ತುರ್ಕೊಂಬಿಟ್ಟು ಆಮೇಲೆ ಕೂಡ ಹಾಕ್ಕೊಬೋದು. ಆಮೇಲೆ ಅದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ನಾವು ಲೆಮನ್ಸ್ ಎಷ್ಟು ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಇಟ್ಕೊಬೇಕು. ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಸ್ವಲ್ಪ ಹಾಕಿದ್ದು ಅಂತ ಕಾಣಿಸ್ಬೋದು, ಆದರೆ ಸಣ್ಣ ಇರುತ್ತಲ್ಲ ಅದಷ್ಟು ಕಾಣಿಸ್ತಿರಲ್ಲ. ಹಾಗಾಗಿ ನಾನು ಕೈಯಲ್ಲಿ ತೋರಿಸಿದ್ದೀನಿ ನೋಡಿ. ಇವಾಗ ಈ ಲೆಮನ್ನ ತುರ್ಕೊಂಡಿದ್ನಲ್ವ ಅದನ್ನು ಕಟ್ ಮಾಡಿ ಲೆಮನ್ ಜ್ಯೂಸನ್ನ ತೆಕ್ಕೊಬೇಕು. ಒಂದು ಸಣ್ಣ ಬೌಲಲ್ಲಿ ತೆಕ್ಕೊಂಡಿದ್ದೀನಿ ನೋಡಿ. ಒಂದು ಲೆಮನ್ ಫುಲ್ಲುದು ನಾನು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಸಕ್ಕರೆ ಏನು ಕರಗೋದಿಲ್ಲ ಇವಾಗಲೇ, ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಒಂದು ಮೊಟ್ಟೆನ ಒಡೆದು ಅದಕ್ಕೆ ಹಾಕ್ಕೊಬೇಕು. ಇವಾಗ ಒಂದು ಮೊಟ್ಟೆನ ನಾನು ಒಡೆದು ಹಾಕ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ನಾವು ಸಕ್ಕರೆ ಹಾಕಿದ್ವಲ್ಲ ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು. ಆ ಥರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಯೆಲ್ಲೋ ಕಲರ್ ಇರುತ್ತಲ್ಲ ಸ್ವಲ್ಪ ಲೈಟ್ ಕಲರ್ ಆಗಬೇಕು, ಅಲ್ಲಿವರೆಗೂ ಬೀಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಿಂಗ್ ಪೌಡರ್ನ ಸ್ವಲ್ಪ ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಕೈಯಲ್ಲೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಆಗುತ್ತೆ ನೋಡಿ. 2 ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಬೇಕಾಗುತ್ತೆ. ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಗಟ್ಟಿಯಾಗಿ ಹೋಗಬೇಡ, ಸ್ವಲ್ಪ ಮೆತ್ತಗೆ ಇರಲಿ ಹಿಟ್ಟು. ಇವಾಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಬೇರೆ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತೋರಿಸ್ತೀನಿ ಹಿಟ್ಟು ಯಾವ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಅಂತ. ಇವಾಗ ಬೇರೆ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಇವಾಗ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಸಾಫ್ಟಲ್ಲಿರಬೇಕು ಹಿಟ್ಟು, ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೆ ಹೋಗಬಾರ್ದು. ಆಮೇಲೆ ಫ್ರಿಜ್ಜಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಇಟ್ಟರೆ ಸಾಕು. ಇವಾಗ ತೆಕ್ಕೊಂಡಿದ್ದೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಿಟ್ಟು. ಸ್ವಲ್ಪ ಗಟ್ಟಿಯಾಗಿದೆ. ಮೊದಲು ಮೆತ್ತಗಿತ್ತು, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಈ ರೀತಿಯಲ್ಲಿ ಆಗಬೇಕದು. ಇವಾಗ ಅದನ್ನು ಸಣ್ಣ ಉಂಡೆಯಾಗಿ ಮಾಡ್ಕೊಬೇಕು. ಎಲ್ಲನೂ ಕೂಡ ಈ ಥರ ಉಂಡೆ ಮಾಡ್ಕೊಬೇಕು. ಕೈಯಲ್ಲಿ ಈ ಥರ ರೋಲ್ ಮಾಡ್ಕೊಂಬಿಟ್ಟು ಪ್ರೆಸ್ ಮಾಡ್ಕೊಬೇಕು. ಕುಕ್ಕೀಸ್ ಶೇಪ್ ಬರುತ್ತಲ್ವ ಆ ಥರ ರೌಂಡಲ್ಲಿ ಈ ಥರ ಪ್ರೆಸ್ ಮಾಡ್ಕೊಬೇಕು. ಜಾಸ್ತಿ ಅಗಲ ಪ್ರೆಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಬೇಯೋಕ್ಕಿಟ್ಟಾಗ ಅದು ಉಬ್ಬುತ್ತೆ, ಅಂದರೆ ಅಗಲನೂ ಕೂಡ ಆಗುತ್ತೆ, ಸ್ವಲ್ಪ ಉಬ್ಬುತ್ತೆ. ಹಂಗಾಗಿ ಸ್ವಲ್ಪ ಸಣ್ಣದಾಗೆ ಇದನ್ನು ಮಾಡ್ಕೊಬೇಕು ಕುಕ್ಕೀಸ್ನ. ಆಮೇಲೆ ಇವಾಗ ಪೌಡರ್ ಶುಗರಿಗೆ ನಾನು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಸುತ್ತ ಎಲ್ಲದಕ್ಕೂ ಕೂಡ ಪೌಡರ್ ಶುಗರ್ ಬರುತ್ತಲ್ವ ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಹೀಗೆ ಮಾಡ್ಕೊಬೇಕು. ರೋಲ್ ಮಾಡ್ಕೊಂಬಿಟ್ಟು ಪ್ರೆಸ್ ಮಾಡ್ಕೊಂಬಿಟ್ಟು ಮತ್ತೆ ಪೌಡರ್ ಶುಗರಿಗೆ ಮಾಡ್ಕೊಬೇಕು. ಈ ಥರ ಶೇಪಲ್ಲಿ ಮಾಡ್ಕೊಬೇಕು. ಇವಾಗ ಇದನ್ನು ಎಲ್ಲನೂ ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕುಕ್ಕರಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಮೊದಲಿಗೆ ಒಂದು 10 ನಿಮಿಷ. ಆಮೇಲೆ ಇವಾಗ ನಾವು ಮಾಡಿರೋ ಕುಕ್ಕೀಸ್ನ ಇಟ್ಕೊಂಡು ಬೇಯೋಕೆ ಇಟ್ಕೋಬೇಕು. ನೀವು ಬೇಕಿದ್ರೆ ಅವಾಗವಾಗ ಚೆಕ್ ಮಾಡ್ಕೊಳ್ತಿರ್ಬೋದು. ನಾನು ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿತ್ತು ಅಂತ. ಮೇಲೆ ಉಬ್ಬಿರುತ್ತಲ್ಲ ಹಾಗಾಗಿ ಸ್ವಲ್ಪ ಕಟ್ಟಾಗಿರುತ್ತೆ. ನೀವು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಅದು ಮೆತ್ತಗೆ ಅನಿಸುತ್ತೆ, ಬಟ್ ತಣ್ಣಗಾದ್ಮೇಲೆ ಅದು ಗಟ್ಟಿ ಆಗುತ್ತೆ. ಆವಾಗ ತೆಕ್ಕೊಂಡ್ರೆ ಆಯಿತು. ಈ ಥರ ಇತ್ತು ಕುಕ್ಕೀಸ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.